ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ದೇಶದ ಎರಡನೇ ಅತಿ ಉದ್ದದ ಸೇತುವೆ ಎಂದ ಬಿ.ವೈ. ರಾಘವೇಂದ್ರ. ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಬಗ್ಗೆ ದೇಶದ ಜನರಲ್ಲಿ ಕುತೂಹಲವಿದೆ ಎಂದ ಬಿ.ವೈ. ವಿಜಯೇಂದ್ರ. ಅಸಾಧ್ಯ ಎಂದದ್ದು ಸಾಧ್ಯವಾಗಿದೆ ಎಂದ ಅರಗ ಜ್ಞಾನೇಂದ್ರ. ಪ್ರಧಾನಿ ನರೇಂದ್ರ ಮೋದಿಯವರನ್ನೇ ಲೋಕಾರ್ಪಣೆಗೆ ಕರೆಸಲು ಹರತಾಳು ಹಾಲಪ್ಪ ಒತ್ತಾಯ. ಜುಲೈ 4ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೇವನಹಳ್ಳಿ ಭೂಮಿ ಸ್ವಾಧೀನ ಕುರಿತು ಬೃಹತ್ ಪ್ರತಿಭಟನೆ. ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿದ ಶಿವಾನಂದ ಕುಗ್ವೆ, ಎಚ್.ಪಿ. ರಾಘವೇಂದ್ರ. ಜುಲೈ 4ರಂದು ಲಯನ್ಸ್ ಪದಾಧಿಕಾರಿಗಳ ಪದಗ್ರಹಣ. ನೂತನ ಸಮಿತಿಯ 1 ವರ್ಷದ ಚಟುವಟಿಕೆ ಮುನ್ನೋಟ ನೀಡಿದ ಡಾಕ್ಟರ್ ಪ್ರಸನ್ನ ಟಿ. ಈಗ ಸುದ್ದಿ ವಿವರ. ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆಗೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಮಳೆ ಬರುತ್ತಿರುವುದರಿಂದ ಸೇತುವೆ ಲೋಕಾರ್ಪಣಾ ಕಾರ್ಯಕ್ರಮ ಸ್ವಲ್ಪ ದಿನ ಮುಂದೂಡಿಕೆ ಸಾಧ್ಯತೆ ಇದೆ ಎಂದು ಸಂಸದ ಬಿ.ವೈ. ರಾಘವೇಂದ್ರ ತಿಳಿಸಿದ್ದಾರೆ. ಸಾಗರ ತಾಲೂಕಿನ ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಕಾಮಗಾರಿಯನ್ನು ಮಂಗಳವಾರ ವೀಕ್ಷಣೆ ಮಾಡಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ರಾಘವೇಂದ್ರ, ಶಾಸಕ ಅರಗ ಜ್ಞಾನೇಂದ್ರ, ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಗುರುಮೂರ್ತಿ, ಮೈತ್ರಿ ಪಾಟೀಲ್, ಜಗದೀಶ್, ಸವಿತಾ ವಾಸು, ಪ್ರಸನ್ನ ಕೆರೆಕೈ, ಟಿ.ಡಿ. ಮೇಘರಾಜ್, ಗಣೇಶ್ ಪ್ರಸಾದ್, ಮಲ್ಲಿಕಾರ್ಜುನ್ ಹಕ್ಕರೆ, ಶ್ರೀನಿವಾಸ್ ಮೇಸ್ತ್ರಿ, ಪ್ರೇಮಾ ಸಿಂಗ್, ಮಧುರಾ ಶಿವಾನಂದ್, ವಿ. ಮಹೇಶ್, ಕೊಟ್ರಪ್ಪ ನೇದ್ರವಳ್ಳಿ, ಮಂಜಯ್ಯ ಜೈನ್ ಇನ್ನಿತರರು ಹಾಜರಿದ್ದರು. ನಮ್ಮ ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಇದರಿಂದ ಸುಮಾರು 2.25 ಕಿಲೋಮೀಟರ್ ಉದ್ದ, 16 ಮೀಟರ್ ಅಗಲ ಬರುತ್ತೆ. ಕೇಬಲ್ ಸ್ಟೇ ಟೆಕ್ನಾಲಜಿ ಉಪಯೋಗಿಸಿಕೊಂಡಾದಂತ ದೇಶದ 7ನೇ ಸೇತುವೆ ಇದು. ಈ 7 ಸೇತುವೆಗಳಲ್ಲಿ ಅತ್ಯಂತ ಉದ್ದದ ಸ್ಪ್ಯಾನ್ ಲೆಕ್ಕದಲ್ಲಿ 2ನೇ ಉದ್ದವಾದಂತ ಒಂದು ಸೇತುವೆ ಇದಾಗುತ್ತೆ. ಮೊದಲನೇ ಯಾವ್ದು ಗೊತ್ತಿದೆಯಪ್ಪ? ಫಸ್ಟ್ ಒನ್ ಯಾವ್ದು ಗೊತ್ತಾ? ಪ್ರಿಪರೇಷನ್ ಬಿಹಾರಲ್ಲಿದೆ. ಇದು 2ನೇ ಉದ್ದವಾದಂತ ಸ್ಪ್ಯಾನ್ ಇರುವಂತ ಇದು ಮುಖ್ಯವಾದಂತ ಒಂದು ಸೇತುವೆ. ಇದ್ರ ಮುಖಾಂತರ ಎಷ್ಟು ಅನುಕೂಲ ಆಯ್ತು ಅಂದ್ರೆ, ನಮ್ಮ ಬರುವಂತ ದಿನದಲ್ಲಿ ನಮ್ಮ ವೀರೇಶ್ ಇರ್ಬೋದು, ಪ್ರಸನ್ನ ಇರ್ಬೋದು, ಹಿಂಗೆ ಗೋವಾಕ್ಕೂ ಕೂಡ ಹತ್ರ ಆಗುತ್ತೆ. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಹೋಗ್ಬೋದು, ಹೀಗೆ ಬಂದ್ರೆ ಜೋಗ ಫಾಲ್ಸ್ಗೆ ಹೋಗ್ಬೋದು ಭಟ್ಕಳ ಮುಖಾಂತರ. ವಿಶೇಷವಾಗಿ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಭಟ್ಕಳ ಮುಖಾಂತರ ಗೋವಾಕ್ಕೆ ಹೋಗ್ಲಿಕ್ಕೆ ಎಲ್ಲಕ್ಕೂ ಕೂಡ ಒಂದು ದೇವಸ್ಥಾನಗಳ ಒಂದು ಮುಖ್ಯವಾದ ದೇವಸ್ಥಾನಗಳ ಭೇಟಿಗೂ ಕೂಡ ಸಾಕಷ್ಟು ಇದರಿಂದ ಅನುಕೂಲ ಆಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳ್ತಾ, ಇವತ್ತು ನಾವು ಬಂದಿರೋದು ನಿರೀಕ್ಷೆ ಮಾಡ್ತಾ ಇದ್ವಿ, ನಮ್ಮ ಗೌರವಂತ ಪ್ರಧಾನಮಂತ್ರಿಗಳೇ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಡ್ಬೇಕು ಅಂತ ನಮ್ಮೆಲ್ಲರದು ಅಪೇಕ್ಷೆ ಇದೆ. ಅಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇದೆ, ಪ್ರಧಾನಮಂತ್ರಿಗಳ ಕಚೇರಿಯಲ್ಲೂ ಕೂಡ ಆಗ್ತಾ ಇದೆ. ಗಡ್ಕರಿಜಿ ಕೂಡ ಇಬ್ರು ಒಟ್ಟಾಗಿ ಬಂದು ಇದರ ಉದ್ಘಾಟನೆ ನೆರವೇರಿಸಿಕೊಡ್ಬೇಕು ಅಂತ ಪ್ರಯತ್ನಗಳಿದೆ. ಸೊ ಮಳೆ ಜೋರಾಗಿದೆ, ಹಾಗೆ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಸೆಕ್ಯೂರಿಟಿ ರೀಸನ್, ಅವ್ರು ಬರುವಂತ ಚಾಪರ್ ಇರ್ಬೋದು, ಈ ವ್ಯವಸ್ಥೆಗಳಿಂದ ಸ್ವಲ್ಪ ಅಲ್ಲಿ PM ಆಫೀಸ್ ಅಲ್ಲಿ ಮತ್ತೆ ಅಂದ್ರೆ ದಟ್ ಮೀನ್ಸ್ ಗಡ್ಕರಿ ಆಫೀಸ್ ಕೋರ್ಡಿನೇಷನ್ ಮಾಡ್ತಾ ಇದೆ. ಅಲ್ಲಿ ಎಲ್ಲ ರೀತಿಯಂತ ಚಿಂತನೆಗಳು ಎಲ್ಲದೂ ಕೂಡ ನಡೀತಾ ಇದೆ. ಸೊ ಪಾರ್ಲಿಮೆಂಟ್ ಸೆಷನ್ ನಾಳೆ ಜುಲೈ 21ರಿಂದ ಶುರುವಾಗುತ್ತೆ. ಬಿಫೋರ್ ಪಾರ್ಲಿಮೆಂಟ್ ಸೆಷನ್ ಅಥವಾ ಆಫ್ಟರ್ ಪಾರ್ಲಿಮೆಂಟ್ ಸೆಷನ್ ಹಾಲ್ಕೋಣ, ಈ ತರ ಒಂದು ಚರ್ಚೆಗಳು ಅಧಿಕಾರಿಗಳ ಮಟ್ಟದಲ್ಲಿ, ಮಂತ್ರಿಗಳ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ಯಾವ ಬೇಕಾದ್ರೆ ಡೇಟ್ ನಿರೀಕ್ಷೆ ದಿನಾಂಕ ಫಿಕ್ಸ್ ಆಗ್ಬೋದು. ಹಾಗಾಗಿ ಈ ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿ ಇಂಥ ಮಳೆ ಮಧ್ಯೆನೂ ಕೂಡ ಕಾರ್ಯಕ್ರಮ ಮಾಡೋದಿದ್ರೆ ಡೇಟ್ ಫಿಕ್ಸ್ ಆಯ್ತು ಅಂದ್ರೆ ಎಲ್ಲಿ ಮಾಡೋದು ಏನು ಅಂತೇಳಿ ಇದಕ್ಕೆ ಸಲಹೆಯನ್ನ ನಿಮ್ದೆಲ್ಲರದು ಕೂಡ ತೆಗೆದುಕೊಂಡು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಜಾಗವನ್ನ ನೋಡ್ಕೊಂಡು ಹೋಗ್ಲಿಕ್ಕೋಸ್ಕರ ಇವತ್ತು ನಾವು, ನಮ್ಮ ಹಾಲಪ್ಪನವರು, ಜ್ಞಾನೇಂದ್ರ ಅವರು, ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಮತ್ತೆ ಬ್ರಿಡ್ಜ್ ಈಗ ಆಲ್ರೆಡಿ ಪಬ್ಲಿಕ್ಸಿಗೆ ಹ್ಯಾಂಡ್ ಓವರ್ ಮಾಡೋ ದೃಷ್ಟಿ ಒಂದು ಟೇಕ್ ಆಫ್ ಮಾಡೋ ಜಾಗದ ವ್ಯವಸ್ಥೆ ಇದೆಯಾ ಅಂತ ಕೂಡ ಒಂದ್ಸತಿ ಫಿಸಿಕಲ್ ಆಗಿ ನಾವೆಲ್ಲರೂ ಕೂಡ ನೋಡ್ಕೊಂಡು ಆಮೇಲೆ ಇನ್ನು ಹೆಚ್ಚಿನ ಒಂದು ಮಾಹಿತಿಯನ್ನ ಡೆಲ್ಲಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಇವತ್ತು ನಾವು ಕಾಯ್ತಾ ಇದ್ದೆ. ಪತ್ರಿಕೆಗಳಲ್ಲಿ ಮತ್ತೆ ದೃಶ್ಯ ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ಬಾರಿ ಇದನ್ನ ತೋರಿಸಿದ್ದಾರೆ. ರಾಜ್ಯದ ಜನರಲ್ಲಿ ಮತ್ತು ದೇಶದ ಜನರಲ್ಲೂ ಕೂಡ ಬಹಳ ಉತ್ಸಾಹ ಇದೆ. ಯಾಕಂತ ಹೇಳಿದ್ರೆ ದೇಶದ 2ನೇ ಅತಿ ಉದ್ದದ ಒಂದು ಸೇತುವೆ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರ ಆಗಿದೆ. ಹಾಲಪ್ಪಣ್ಣವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಒಂದು ಕಡೆ 7 ದಶಕಗಳ ಹೋರಾಟ, ಒಂದು ಸೇತುವೆ ಆಗ್ಬೇಕು ಅಂತೇಳಿ 60-70 ವರ್ಷಗಳಿಂದ ಹೋರಾಟ ನಿರಂತರವಾಗಿ ನಡೀತಾ ಇತ್ತು. ಆದ್ರೆ ನಮ್ಮೆಲ್ಲರ ಸೌಭಾಗ್ಯ, ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಪೂಜ್ಯ ತಂದೆಯವರು ಸಂಸದರಿದ್ದಾಗ
ಅಂದಿನ ಸಚಿವರ ಮುಂದೆ ಈ ಒಂದು ಮನವಿಯನ್ನು ತೆಗೆದುಕೊಂಡು ಹೋದಾಗ ಹೋರಾಟ ಒಂದು ಕಡೆ, ಆದ್ರೆ ಯಡಿಯೂರಪ್ಪನವರಂತ ಹೋರಾಟಗಾರರು ಅದನ್ನ ದೆಹಲಿ ಮಟ್ಟದಲ್ಲಿ ಚರ್ಚೆ ಮಾಡಿದಕ್ಕೆ ಒಂದು ಉತ್ತರ ಸಿಕ್ಕಿದೆ, ಅದು ಆಗ್ಬೇಕು ಅಂತ ಇವತ್ತು ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು. ಏನೇ ಸ್ಯಾಂಕ್ಷನ್ ಆದ್ರೂ ಸಹ ಶಿವಮೊಗ್ಗ ಏರ್ಪೋರ್ಟ್ ನಾನು ಕೂಡ ಮುಖ್ಯಮಂತ್ರಿ ಮಗನಾಗಿ ಏನೇ ನಮ್ಮ ಇಚ್ಛಾಶಕ್ತಿ ಇದ್ರೂ ಸಹ ಅದ್ರ ಬಗ್ಗೆ ಫಾಲೋಅಪ್ಗಳು ಸರಿಯಾದ ರೀತಿ ಇಲ್ಲದೆ ಹೋಗಿದ್ದಿದೆ. ಶಿವಮೊಗ್ಗ ಏರ್ಪೋರ್ಟ್ ಇರ್ಬೋದು, ಸಿಗಂದೂರು ಬ್ರಿಡ್ಜ್ ಇರ್ಬೋದು, ರಾಘಣ್ಣ ಅವರು ಯಾವ ರೀತಿ ಅದನ್ನ ಫಾಲೋಅಪ್ ಮಾಡ್ತಾ ಇದ್ರು, ರಾಘಣ್ಣ ಅವರ ಒಂದು ಇಚ್ಛಾಶಕ್ತಿ ಇಲ್ಲದೆ ಹೋಗಿದ್ರೆ ಖಂಡಿತ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ರಾಘಣ್ಣ ಅವರ ಒಂದು ಇಚ್ಛಾಶಕ್ತಿನೂ ಕೂಡ ಇವತ್ತು ಈ ಸೇತುವೆ ಕೆಲಸ ಮುಗಿದು ಇನ್ನೇನು ಅತಿ ಶೀಘ್ರದಲ್ಲಿ ಇವತ್ತು ಪ್ರಧಾನಮಂತ್ರಿಗಳ ಸ್ವತಃ ಇಲ್ಲಿ ಬಂದು ಇದು ಉದ್ಘಾಟನೆ ಆಗ್ಬೇಕು ಅಂತೇಳಿ ನಿಮ್ಮೆಲ್ಲರ ಅಪೇಕ್ಷೆ ಏನಿದೆ, ಅಪೇಕ್ಷೆ ತಕ್ಕಂತೆ ಅದು ಆಗ್ತದೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ. ಈ ಸೇತುವೆಯಿಂದ ಯಾವ ರೀತಿ ಅನುಕೂಲ ಆಗ್ತದೆ ಅಂತೇಳಿ ನನಗಿಂತ ಹೆಚ್ಚು ನಿಮ್ಮೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇದು ಸದ್ಬಳಕೆ ಕೂಡ ಹಾಗೆ ಆಗ್ತದೆ, ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗ್ತದೆ. ನಿಮ್ಮ ದಶಕಗಳ ಕನಸು ಅತಿ ಶೀಘ್ರದಲ್ಲಿ ಇವತ್ತು 10 ವರ್ಷದ ಹಿಂದೆ ನಾವು ಯಾರು ಕನಸು ಕಟ್ಟಕ್ ಕೂಡ ಆಗದೆ ಇರುವಂತಹ ಒಂದು ದೃಶ್ಯವನ್ನ ಇವತ್ತು ನಿಜವಾಗಿ ನಾವು ನೋಡ್ತಾ ಇದ್ದೀವಿ. ನನಗೆ ಭಾರಿ ಕುತೂಹಲ ಇತ್ತು. ಈಗ ಒಂದು ತಿಂಗಳ ಹಿಂದೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಪುರ್ಸೊತ್ತಾಯ್ತು, ಐಡ್ಲಾಗ್ಬಿಟ್ಟೆ ನಾನು, ಏನು ಕಾರ್ಯಕ್ರಮನೇ ಇಲ್ಲ. ಸಡನ್ ನೆನಪಿ ಬಂದಿತ್ತು ಈ ಸೇತುವೆ, ಹೋಗೋಣ ನಡಿ ಅಂತೇಳಿ ಹೇಳಿ ಯಾರಿಗೂ ಹೇಳದೆ ಕೇಳದೆ ಹತ್ಕೊಂಡು ಬಂದ್ಬಿಟ್ಟೆ. ಒಮ್ಮಡಿ ಹೊಡೆದ್ರು, ಯಾರು ನಮ್ಗೆ ಯಾರಿಗೆ ಹೇಳಲಿಲ್ಲ ಅಂತ, ಯಾರಿಗೆ ಹೇಳೋದಿಲ್ಲ, ನಾನು ಒಬ್ಬನೇ ಬಂದು ಇದನ್ನು ನೋಡಿ ಹಂಗೆ ಹೋಗ್ಬೇಕು, ದೇವ್ರ ದರ್ಶನ ಮಾಡಿ ಅಂತ ಬಂದೆ. ನಾನು ಹೃದಯ ತುಂಬಿ ಬಂತು. ಹಾಲಪ್ ನೋಡಿದ್ರೆ ಹಿಂದಿನ ಏನು ತ್ಯಾಗ ಮಾಡಿದ್ರು, ಅವಘಡಗಳಾಗಿತ್ತು ಎಲ್ಲ ನೋಡಿದ್ವಿ. ಪಶ್ಚಿಮ ಘಟ್ಟದಲ್ಲಿ ಡ್ಯಾಮ್ಗಳನ್ನು ಮಾಡಿಬಿಟ್ವಿ ಅವತ್ತೇನೋ, ವಿದ್ಯುತ್ ಉತ್ಪಾದನೆ ಇರ್ಬೋದು, ಇರಿಗೇಷನ್ ಇರ್ಬೋದು, ಆದರೆ ಸಂಪರ್ಕಗಳನ್ನ ಮಾಡ್ಲಿಕ್ಕೆ ಮರೆತು ಬಿಟ್ವಿ. ಅವರು ಹಣ ಬೇರೆ ಇರಲಿಲ್ಲ. ಡ್ಯಾಮ್ ಕಟ್ಟೋದು ಆದ್ಯತೆ ಆಗಿತ್ತೇ ಹೊರತು ನಾಗರಿಕರಿಗೆ ಸಂಪರ್ಕ ಸೌಲಭ್ಯಗಳನ್ನು ಕೊಡೋದು ಆದ್ಯತೆ ಆಗಿರಲಿಲ್ಲ ಅವತ್ತು. ಆದ್ರೆ ಅದನ್ನ ಈಗ ಸರಿ ಮಾಡುವಂತ ಕೆಲಸ ಈ ಬ್ರಿಡ್ಜ್ ಮಾತ್ರ ಅಲ್ಲ, ಇದ್ರ ಮೇಲೆ 2 ಆಗಿದಾವೆ. ಈಗ ನಮ್ದು ಸೇರಿ 3, ಅಲ್ಲಿ ಇದ್ರ ಹತ್ರ ಬಿಲ್ಸಾಗರ, ನಿಮ್ಮ 2. ಹ, ಇಷ್ಟು ಸೇತುವೆ, ನೀವು ಶರಾವತಿ ಹಿನ್ನೀರಿಗೆ ಇಷ್ಟು ಸೇತುವೆಗಳಾಗ್ತದೆ ಅಂತೇಳಿ ನಾವು ಯಾರು ಕನ್ಸು ಕಟ್ಟಕ್ ಆಗ್ತಿರಲ್ಲ. ಎಲ್ಲೆಲ್ಲೋ ಹೋಗ್ತಿದ್ವಿ, ಆ ದೋಣಿ ದಾಟೋದು. ನಮ್ಮ ಪಕ್ಷದ ಅಧ್ಯಕ್ಷರು ಬಂದಿದ್ದಾರೆ. ಇದೇನು ಅಧಿಕೃತ ಸರ್ಕಾರಿ ಸಭೆ ಅಲ್ಲ, ಒಂದಿಷ್ಟು ಮಾಹಿತಿ ತೊಗೊಳೋದಕ್ಕೆ ನಮ್ಮ MP ಅವ್ರು ಬಂದಿದ್ದರಿಂದ ಅವ್ರ ಜೊತೆ ನಾವೆಲ್ಲ ಬಂದಿದ್ದೇವೆ. ಅದರಿಂದ ನಮ್ಮ ಅಧ್ಯಕ್ಷರು ಮೊದಲನೇ ಬಾರಿಗೆ ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತೀನಿ. ಮತ್ತು ನಮ್ಮ ಹಿರಿಯರು ಜ್ಞಾನೇಂದ್ರ ಅವರು, ನಮ್ಮ ಕ್ರಿಯಾಶೀಲ ಲೋಕಸಭಾ ಸದಸ್ಯರು ರಾಘಣ್ಣ ಅವರೇ, ಹಾಗೂ ಮೈತ್ರಿ ಮೇಡಮ್ ಅವರೇ, ಸವಿತಾ ಮೇಡಮ್ ಅವರೇ, ಇದೆಲ್ಲ ಗುರುಮೂರ್ತಿ ಅವರೇ ಕಾರಣ, ಮತ್ತು ಜಗದೀಶ್ ಅವರೇ, ಮತ್ತು ಬಂದಿರುವಂಥ ಎಲ್ಲ ಬಂಧುಗಳೇ. ಈಗ ಮಾತಾಡೋದೇನಿಲ್ಲ, ಯಡಿಯೂರಪ್ಪನವ್ರನ್ನ ಸಾವಿರ ನೆನೆಸ್ಕೊಳ್ಳೋದು ಅಷ್ಟೇ, ನೆನೆಸ್ಕೊಳ್ತಿರ್ಬೇಕು. ಯಡಿಯೂರಪ್ಪನವರ ಹೋರಾಟದ ಫಲ ದಾರೆ ಎರೆದು ನಮ್ಮೊಂದು ಸೇತುವೆ ಮಾಡಿಕೊಟ್ಟಿದ್ದಾರೆ. 60 ವರ್ಷಗಳಿಂದ ಹಿರಿಯರು ಕನ್ಸ್ಕೊಂಡಿದ್ರು ಸೇತುವೆ ಮಾಡಬೇಕು, ಆಗಬೇಕು ಅಂತ. ಪರಮೇಶ್ವರಯ್ಯನವರ ಸಮಕಾಲೀನರು ಸೇರಿ ಈ ಕಾಲದ ಪ್ರಸನ್ನ, ನಮ್ಮ ಮಂಜಯ್ಯ ಜೇನು ಸೇರಿದಂಗೆ ಅನೇಕ ಜನರು ಹೋರಾಟ ಇದೆ. ಇಲ್ಲಿಂದ ಪಾದಯಾತ್ರೆ ಮಾಡಿದ್ರು, ಬೇರೆ ಬೇರೆ ಹೋರಾಟ ಮಾಡಿದ್ರು, ಇದೆಲ್ಲ ಮಾಡಿದ್ರು. ಮುಖ್ಯಮಂತ್ರಿ ಆಗಿದ್ದಾಗ ಬಜೆಟ್ ಅಧಿವೇಶನ ನಡೆಯುವಾಗ 2008ರಲ್ಲಿ ಇಲ್ಲಿಂದ ನೀವಾಗ ಬಂದು ನಾವೆಲ್ಲರೂ ಹೋಗಿ ಮಾಡಿಕೊಡಿ ಅಂತ ಹೇಳಿದ್ವಿ. ಸಾಹೇಬರು ಪ್ರಯತ್ನ ಮಾಡಿದರು. ಆ ಕಾಲದ 200 ಕೋಟಿ ಬೇಕು, 300 ಕೋಟಿ ಬೇಕು ಅಂತ ಎಸ್ಟಿಮೇಟ್ ಮಾಡಿದಾಗ ಮಾಡೋಣಪ್ಪ ಮುಂದೆ ಮಾಡೋಣ ಅಂತ ಹೇಳಿದರು. ಇವಾಗ ಲೋಕಸಭಾ ಸದಸ್ಯರಾದರು. ಇದರ ಆದಾಗ ಮಾಡೋದು ಅಂತ ಆಯಿತು, ಆಗೋದಿಲ್ಲ. ರಾಜ್ಯ ಸರ್ಕಾರದಿಂದ ಭಾರಿ ಕಷ್ಟಪ್ಪ, ಅಲ್ಲಿ ಪಾಪ್ಯುಲೇಷನ್ ಎಷ್ಟು, ಇಲ್ಲಿ ಎಷ್ಟು, ಅದು ಇದು ಲೆಕ್ಕಾಚಾರ ಮಾಡಿ ಅಧಿಕಾರಿಗಳು ಹೇಳಿದರು. ಆಗ ಲೋಕಸಭಾ ಸದಸ್ಯರಾದ ಸಂದರ್ಭದಲ್ಲಿ ಗುರುಮೂರ್ತಿ ಮತ್ತು ನಾಗರಾಜಯ್ಯ OSD ಸಾಹೇಬ್ರಿಗೆ ಇಂಜಿನಿಯರ್ ಅವ್ರು ನೆನೆಸ್ಬೇಕು. ಅವರು ಒಂದು ಐಡಿಯಾ ಕೊಟ್ಟರು. ನಾಗರಾಜಯ್ಯ ಬೇಸಿಕಲಿ ಇಂಜಿನಿಯರ್ ಅವರು, ಈ ರಸ್ತೆನ ನ್ಯಾಷನಲ್ ಹೈವೇಗೆ ಸೇರಿಸ್ಕೊಂಡ್ರೆ ಮಾತ್ರ ಇದು ಸಾಧ್ಯ ಅಂತ ಸಲಹೆ ಕೊಟ್ಟರು. ಈ ಗುರುಮೂರ್ತಿ ಬೆನ್ನತ್ತಿದ್ರು, ನನಗೂ ಫೋನ್ ಮಾಡಿದ್ರು, ನಾವು ರಾಘಣ್ಣಗೆ ಹೇಳಿದ್ವಿ, ಅವ್ರು MLA ಆಗಿದ್ರು. ಅವಾಗ ಮಾಡೋ ಯಾಕ್ರೆ ಆಗಲ್ಲ ಅಂತ ಹಂಗೆ ಶುರು ಮಾಡಿ ಆಯಿತು, ಹಾಗೆ ಹೋಯ್ತು. ನ್ಯಾಷನಲ್ ಹೈವೇ ಅಂತ ಡಿಕ್ಲೇರ್ ಆಯಿತು. ಆಮೇಲೆ ಸೇತುವೆನ ಶಾಂಕ್ಷನ್ ಮಾಡ್ಕೊಂಡು ಬಂದರು. ಯಡಿಯೂರಪ್ಪನವ್ರನ್ನ ಒಂದ್ಸರಿ
ಲಾಸ್ಟಿಗೆ ಟಚ್ ಅಪ್ ಕೊನೆ ಕುಮಾರಸ್ವಾಮಿ ಗೌರ್ಮೆಂಟ್ ಬಂದ್ಬಿಡ್ತದೆ, ಸಾಹೇಬ್ರು CM ಆಗಲಿಲ್ಲ, ನಮ್ಮ ಸರ್ಕಾರ ಬರಲಿಲ್ಲ, ಸೇತುವೆ ಶಂಕುಸ್ಥಾಪನೆ ಆಯ್ತು. ಇಲ್ಲಿ 3 ಹೆಲಿಕಾಪ್ಟರ್ ಬಂದು ನಡುಗಡ್ಡೆ ಮೇಲೆ ನಿಲ್ಲಿಸಿ ರಾಘಣ್ಣ ಅವರು MLA ಆಗ ಎಲ್ಲ ಇದ್ರಿ, ಸ್ಯಾಂಕ್ಷನ್ ಆಗೋಯ್ತು, ಅಲ್ಲಿ ಗುದ್ಲಿ ಪೂಜೆ ಆಗೋಯ್ತು, ದುಡ್ಡು ಸ್ಯಾಂಕ್ಷನ್ ಆಯಿತು. ಆದರೆ ಸರ್ಕಾರ ನಮಗೆ ಬರಲ್ಲ. ನಾವು ಈ ಮಿತ್ರ ಪಕ್ಷದಾಗಿದ್ದೀವಿ, ನಮ್ಮ ಅಧ್ಯಕ್ಷರಿದ್ದಾರೆ, ಪರ್ಮಿಷನ್ ಮೇಲೆ ಇದು ಹಾಸನ ಕಡೆ ಹೋಗಿ ಕಳೆದ್ಬಿಡ್ತು ದುಡ್ಡು. ತಾವಿದ್ದೀರಿ, ನಾನು ಸೊರಬದಾಗ MLA ಆಗಿ ಸೋತಿದ್ದೆ, ಆಗಲೂ ನನಗೊಂದು ಕರೆದಿದ್ರು ಪಾದಯಾತ್ರೆ, ಒಂದು ಹೆಜ್ಜೆನೂ ಬಿಡದೆ ಪಾದಯಾತ್ರೆ ಎಲ್ಲ ಮಾಡಿದ್ವಿ. ಹಾಗಾಗಿ ಈ ಹೋರಾಟ ಮಾಡಿದವರಿಗೆ ಮತ್ತೆ ಯಡಿಯೂರಪ್ಪನವ್ರ ಹೋರಾಟದ ಫಲ ಎಷ್ಟು ಹೋರಾಟ ಮಾಡಿ ಅಧಿಕಾರ ಹಿಡಿದಾಗ ಏನು ಮಾಡ್ಬೋದು ಅನ್ನೋದನ್ನ ಮಾಡಿ ತೋರಿಸಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಲೋಕಸಭಾ ಸದಸ್ಯರು ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ. ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ವಿಶೇಷವಾಗಿ ಅವರಿಗೂ ಮುಂದೆಲ್ಲ ಒಳ್ಳೇದಾಗಲಿ. ಮುಂದೊಂದಿನ ಮುಖ್ಯಮಂತ್ರಿ ಆಗೋರಿದ್ದಾರೆ ಕಾಲ ಬರಲಿ, ನಾವೆಲ್ಲ ಕೈ ಜೋಡಿಸ್ತೇವೆ. ಯಡಿಯೂರಪ್ಪನವರು ರಾಮನಾಗಿ ಸೇತುವೆ ಕಟ್ಟಿದ್ರೆ ನಮ್ಮಂತರೆಲ್ಲ ಆಂಜನೇಯರಾಗಿಯೋ ಜಾಂಬವಂತರಾಗಿಯೋ ವಾನರರಾಗಿಯೋ ಅನೇಕ ಜನ ಇಲ್ಲಿ ಸೇವೆ ಸಲ್ಲಿಸಿದ್ರಿ. ನಮ್ಮ ಸೇವೆ ಅಷ್ಟು. ಅದ್ರಲ್ಲಿ ಮುಖ್ಯ ಪಾತ್ರ ಸುಗ್ರೀವನ ಪಾತ್ರವೇ ನಮ್ಮ MP. ಶ್ರೀರಾಮ ಸೇತುವೆ ಕಟ್ಟುವಾಗ ರಾಮ ಕಟ್ಟಿಸಿದ್ರೆ ಅದಕ್ಕೆ ಸುಗ್ರೀವನ ಪಾತ್ರ ಇತ್ತಲ್ಲ, ಹಾಗೆ ಮಾಡಿದ್ದಾರೆ. ಮುಂದೆ ಕೂಡ ಇಂಥ ಜನಪರ ಕೆಲಸಗಳು ಆಗಬೇಕು. ನಮ್ದು ಅಳಿಲು ಸೇವೆ ಅಲ್ಲ, ನಿಮ್ದು ಅಳಿಲು ಸೇವೆ. ನಾವು ಸುಗ್ರೀವರಾಗಿದ್ದೀವಿ, ಅವ್ರು ಸುಗ್ರೀವರು, ನಾವು ಮಾನವರು. ಹೀಗೆ ಯಾಕಂದ್ರೆ ಇವರೇ ಬಂದಿದ್ರು, ಇವರೇ ಕೂತಿದ್ವಿ ಅವತ್ತು. ಸಾಹೇಬ್ರು ಹಿಡಿದು ಸಮಾಧಾನ ಮಾಡಕ್ ಅವರು ಸಾಹೇಬ್ರಿಗೆ ಹೊತ್ತಾಗಿದೆ, ಗಡ್ಕರಿ ಬಂದೇ ಬಾಯ್ ಅಂತಿದ್ದಾರೆ. ಅವ್ರು ಹಿಂದಿನಲ್ಲಿ ಹೇಳ್ತಿದ್ದಾರೆ, ಬಂದು ಮಾಡಿಕೊಟ್ಟಿದ್ರು. ಇಷ್ಟು ನೆನೆಸ್ಕೊಳಕ್ ಇದೊಂದು ಸಂದರ್ಭ. ಇಲ್ಲಿ ಭಾಷಣ ಇಲ್ಲ, ಎಲ್ಲ ನೀವು 100, 200, 500, 1000 ಜನ ಬೆಂಬಲಿಗಿರ್ತಕ್ಕಂಥ ನಮ್ಮ ಮುಖಂಡರು ಬಂದಿದ್ದೀರಿ. ತಮ್ಮೆಲ್ಲರ ಹಾರೈಕೆ ಇವತ್ತು ಈಡೇರಿದೆ. ಇದನ್ನ ಪ್ರೈಮ್ ಮಿನಿಸ್ಟರ್ನೇ ಕರೆಸಿಬೇಕ, ತಡ ಆದ್ರೂ ಅಡ್ಡಿಲ್ಲ, ನಮ್ಮ ಜನ ಕಾಯಕ್ ತಯಾರಿದ್ದಾರೆ. ಮತ್ತೆ ಮಾಡಿದ ಕ್ರಮ ಯಡಿಯೂರಪ್ಪನವ್ರು ಏನು ಮಾಡಿದ್ದಾರೆ ಅನ್ನೋದನ್ನ ಪ್ರೈಮ್ ಮಿನಿಸ್ಟರ್ ಕೂಡ ನೋಡ್ಬೇಕು, ಇಂಥದ್ದೊಂದು ಕೆಲಸ ಮಾಡಿದ್ದಾರೆ ಅಂತ. ತಮಗೂ ಒಂದು ಅವಕಾಶ, ಇದು ನಮ್ಮ ಅಧ್ಯಕ್ಷರಿಗೂ ಒಂದು ಅವಕಾಶ ನೋಡಿ. ನಮಗೇನು ಆತುರ ಇಲ್ಲ, ಹಾಗೆ ಜನ ಹೇಳೋರು ಹೇಳಿದ್ದೆಲ್ಲ ಕೇಳಿದ್ವಿ. ಕುಚ್ಚಿಗೆ ಬತ್ತು ಹುಟ್ಟೋದು ಒಂದೇ. ರಾಜ್ಯ ಸರ್ಕಾರದ ದೇವನಹಳ್ಳಿಯ 1772 ಎಕರೆ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕೆ ಬಳಸಿರುವುದನ್ನು ಖಂಡಿಸಿ ಜುಲೈ 4ರಂದು ಬೆಂಗಳೂರಿನ ಸ್ವತಂತ್ರ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಪ್ರಗತಿಪರ ಹೋರಾಟಗಾರ HB ರಾಘವೇಂದ್ರ ಮಾತನಾಡಿದರು. ರೈತ ಮುಖಂಡರಾದ ND ವಸಂತಕುಮಾರ್, ಸುಂದರ್ ಸಿಂಗ್, MB ಮಂಜಪ್ಪ ಇನ್ನಿತರರು ಮಾತನಾಡಿದರು. ಗೋಷ್ಠಿಯಲ್ಲಿ ಜಯಲಕ್ಷ್ಮಿ, ಸತೀಶ್ ಅಂಗಡಿ, ಶಿಲ್ಪಾ, ಬೇಬಿ ಗೋಳಗೋಡು, ದೇವು ಆಲಳ್ಳಿ, ರಮೇಶ್ ಐಗಿನಬೈಲು ಇನ್ನಿತರರು ಹಾಜರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣದ ಕೃಷಿ ಭೂಮಿನ ಒಂದು 1777 ಎಕರೆ ಕೃಷಿ ಭೂಮಿನ ಫಲವತ್ತಾದ ಕೃಷಿ ಭೂಮಿ ಅದು 2022ರಲ್ಲಿ ಅದನ್ನ ಹಿಂದಿನ ಸರ್ಕಾರ ಅಕ್ವೈರ್ ಮಾಡಿ ಅಲ್ಲಿ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ವಹಿಸೋದಕ್ಕೆ ಹೊರಟಿದೆ. ಅಲ್ಲಿ ಅವಾಗ ನಿರಂತರ ಅಲ್ಲಿ ರೈತರು ಇದು ನಮ್ಮ ಇಂಥ ಅನ್ನ ಬೆಳೆಯಂತ ಭೂಮಿಯಲ್ಲಿ ನಮ್ಮ ಆಧಾರನೇ ಇದು, ದಯವಿಟ್ಟು ಇಲ್ಲಿ ಯಾವುದೋ ಕೈಗಾರಿಕೆ ಫ್ಯಾಕ್ಟ್ರಿ ಇವನ್ನೆಲ್ಲ ಮಾಡಕ್ ಬರಬೇಡ್ರಿ. ಈಗಾಗಲೇ ನಮಗೆ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿರೋ ಭೂಮಿ, ನಮಗೆ ಅನ್ನ ಕೊಡ್ತಿರೋದು, ದಯವಿಟ್ಟು ಅಂತೇಳಿ ಅವರು ಕಣ್ಣೀರು ಹಾಕೊಂಡು ಸತ್ಯಾಗ್ರಹ ಮಾಡ್ತಾ ಬಂದಿದ್ದಾರೆ 22ರಿಂದ. ಹಿಂದಿನ ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಲ್ಲ, ವಿರೋಧ ಮಾಡಿದ್ರು ಕೂಡ. ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕ ಆಗಿದ್ದಾಗಲೇ ಹೋದವ್ರಿಗೆ ಭರವಸೆ ಕೂಡ ಕೊಟ್ಟು ಬಂದ್ರು. ನಮ್ಮ ಸರ್ಕಾರ ಬಂದ ಕೂಡಲೇ ಇದನ್ನ ನಾವು ಸ್ವಾಧೀನ ವಾಪಸ್ ತಗೊಳ್ತೀವಿ ಅಂತ. ಆದ್ರೆ ಇವತ್ತಿಗೂ ತಗೊಂಡಿಲ್ಲ. ಸರ್ಕಾರ ಬಂದು ಒಂದು ವರ್ಷ ಆಗಿದೆ. ಮೊನ್ನೆನೂ ಇಡೀ ಎಲ್ಲ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಸಂಯುಕ್ತ ಹೋರಾಟ ವೇದಿಕೆಯಿಂದ ದೇವನಹಳ್ಳಿ ಚಲೋ ಕಾರ್ಯಕ್ರಮ ಹಾಕಿ ಒಂದು 1000 ಜನ ದೇವನಹಳ್ಳಿ ಸಂತೆ ಮೈದಾನದಲ್ಲಿ ಒಂದು ಸಮಾವೇಶವನ್ನು ಕೂಡ ಮಾಡಿ ಬೆಂಬಲ ಕೊಟ್ಟು ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮಕ್ಕೆ ಅಲ್ಲಿಯ ತಹಸೀಲ್ದಾರ್ ಬಿಟ್ರೆ ಬೇರೆ ಯಾರು ಸರ್ಕಾರದ ಪ್ರತಿನಿಧಿಗಳು ಬರಲಿಲ್ಲ. ಬಟ್ ನಾವೆಲ್ಲ ಇನ್ನೇನು ಒಂದು ಸಂಜೆ ಸಮಾವೇಶ ಮಾಡಿದ್ವಿ. ನಾವೇನಪ್ಪಾ ಅಂದ್ರೆ ನೀವು 24 ಗಂಟೆ ಒಳಗೆ ನಮಗೆ ಉತ್ತರ ಕೊಡಬೇಕು, ಇಲ್ಲ ಇಲ್ಲಿಂದ ಹೇಳಲ್ಲ ನಾವು ಅಂತ ಅಲ್ಲಿ ಸಂತೆ ಮೈದಾನದ ವೇದಿಕೆಯಲ್ಲಿ ಕೂತ್ಕೊಂಡ್ರು. ಎಲ್ಲರೂ ಕೂಡ ನಾವು ಹೇಳೋದೇ ಇಲ್ಲ, ನಮಗೆ ಬರ್ಬೇಕಿಲ್ಲ, ಸಿದ್ದರಾಮಯ್ಯ ಬರಬೇಕು, ಪ್ರತಿನಿಧಿ ಬಂದು ಆಶ್ವಾಸನೆ ಕೊಡಬೇಕು, ಸ್ವಾಧೀನ ಈ ಪ್ರೋಸೆಸ್ ನಿಲ್ಲಿಸ್ತೀವಿ ಅಂತ ಕೊಡಬೇಕು ಅನ್ನೋದೊಂದು ಹಠ ಹಿಡಿದು ಎಲ್ಲ ಕೂತ್ಕೊಂಡಿವಿ. ಆಗ ಏಕಾಏಕಿ ಪೊಲೀಸರನ್ನ ಬಿಟ್ಟು ಸುಮಾರು
ನಾವು 2-3 ಸಾವಿರ ಜನ ಇದ್ರೆ ಅವರು ಹೆಚ್ಚು ಕಡಿಮೆ 1,500 ಜನ ಪೊಲೀಸರು ಹಾಕಿದ್ರು. ಪೊಲೀಸರೆಲ್ಲ ಬಂದು ನಮಗೆ ಮುತ್ತಿಗೆ ಹಾಕಿ ಎಲ್ಲ ಕುರಿ ಎತ್ತಿ ಹಾಕೊಂಡು ಹೋಗ್ತಾರಲ್ಲ ಹಂಗೆ ರೈತ ನಾಯಕರು, ಕಾರ್ಮಿಕ ನಾಯಕರು, ದಲಿತ ನಾಯಕರು, ಮಹಿಳೆಯರು ಎಲ್ಲರನ್ನು ಒಂಥರ ಅಮಾನವೀಯವಾಗಿ ಹೋಗಿ ವ್ಯಾನಿಗೆಲ್ಲ ಹಾಕಿ ಕುರಿ ಹಾಕ್ದಂಗೆ ಹಾಕಿದ್ರಪ್ಪ. ಅಂತ ಕ್ರೌರ್ಯ ನಡೀತಲ್ಲಿ. ಇದು ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿಗಳು ಅಲ್ಲಿಯ MLAಗಳು, ಮುನಿಯಪ್ಪ ಇದ್ದಾನೆ, ಎಂ ಪಿ ಪಾಟೀಲ್ ಇದ್ದಾರೆ, ಕೈಗಾರಿಕಾ ಮಂತ್ರಿ, ಇವರೆಲ್ಲ ಏನಾಗಿದ್ದಾರೆ ಅಲ್ಲಿ ಅಂದ್ರೆ ಈ ರಿಯಲ್ ಎಸ್ಟೇಟ್ ದಂಧೆ ಮಾಡೋರ ಗುಲಾಮರಾಗಿದ್ದಾರೆ ಅಥವಾ ಏಜೆಂಟರಾಗಿದ್ದಾರೆ. ನಾವು ಯಾವ ಸರ್ಕಾರದ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ವಿ, ಇವರು ರೈತರ ಪರ ಜನಪರವಾದ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳಿ ತಾವೇನ್ ಮಾಡಿದ್ರು ಕೂಡ ಕರ್ನಾಟಕ ಜನ ಒಪ್ಪಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಕರ್ನಾಟಕ ಜನರನ್ನ ಇವತ್ತು ಅದು ಹತ್ತಿಕ್ತಾ ಇದೆ, ದಮನಕಾರಿ ನೀತಿಯನ್ನ ಅನುಸರಿಸ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ನಮ್ಮ ಪಟ್ಟಣ ಕೊಟ್ಟಿರ್ತಕ್ಕಂಥ 2 ನಾಯಕರು, ರಾಜ್ಯ ನಾಯಕರಿದ್ದಾರಲ್ಲ, ಇವರು ಸ್ವತಃ ಮೊನ್ನೆ ದೇವನಹಳ್ಳಿಯಲ್ಲಿ ಪೊಲೀಸ್ ರಾಜ್ಯ ಯಾವ ತರ ವರ್ತಿಸಿದ್ರು ಅನ್ನೋದಕ್ಕೆ ಪ್ರತ್ಯಕ್ಷ ಉದಾಹರಣೆ. ಹೆಂಗಸರು, ಮಕ್ಕಳು, ವಯಸ್ಸು 86 ವರ್ಷದ ರೈತ ಮಹಿಳೆಯನ್ನ ಪೊಲೀಸರು ಕೆಟ್ಟದಾಗಿ ನಡ್ಕೊಂಡು ಅವರನ್ನ ದೌರ್ಜನ್ಯ ಎಸಗಿದ್ದಾರೆ. ಸ್ವಾತಂತ್ರ್ಯ ಮೈದಾನದ ಬಗ್ಗೆ ಏನು ಹೋರಾಟ ಅದಕ್ಕೂ ಮೊದಲು ರಾತ್ರಿ ಅವರು ಅರೆಸ್ಟ್ ಮಾಡ್ತಾರೆ. ವಿದ್ಯಾರ್ಥಿಗಳು ಸಣ್ಣ ಮಕ್ಕಳು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಕೂಡಿರ್ತಕ್ಕಂಥ ಮಕ್ಕಳನ್ನ ಅರೆಸ್ಟ್ ಮಾಡ್ತಾರೆ. ಅವರವರ ರಕ್ಷಣೆಗಾಗಿ ಕೈ ಹಿಡಿದಿದ್ದಂತ ಮಹಿಳೆಯರ ಕೈ ಮೇಲೆ ವರಲಕ್ಷ್ಮಿ ಅಂತ ಕಾರ್ಮಿಕ ನಾಯಕಿ ಓಪನ್ ಆಗಿ ಹೇಳಿದ್ದಾರೆ. ಫೇಸ್ಬುಕ್ಗೆ ಬಂದು ಕೈ ಮೇಲೆ ಲಾಠಿಯಿಂದ ಹೊಡಿತಾರೆ. ಈ ನಾಯಕರನ್ನ ವೇದಿಕೆ ಬಂದ ನಾಯಕರನ್ನ ಒಬ್ರು ಬಂದು ಹೀಗೆ ತಪ್ಪುತ್ತಾರೆ, ಆ ಕಡೆ ಒಬ್ರು ಹಿಡಿತಾರೆ. ಆ ತರ ಮೃಗಗಳಿಗೆ ನಡೆಸಿಕೊಂಡ ಹಾಗೆ ಇದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಪೊಲೀಸ್ ರಾಜ್ಯ ಇದು ಅಂತ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಇದನ್ನ ಖಂಡಿಸುತ್ತೆ. ಅವತ್ತು ಹೋರಾಟಗಾರರ ವಿರುದ್ಧ ನಡೆದುಕೊಂಡಂತ ಪೊಲೀಸರು ಮುಖ್ಯಸ್ಥರಾಗಿದ್ದಾರೆ ಮತ್ತು ಪೊಲೀಸರಿಗೆ ಅವರನ್ನ ತಕ್ಷಣ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಇನ್ನೊಂದು ಬಹಳ ಮುಖ್ಯವಾಗಿ ಸ್ನೇಹಿತರೆ, ದೇವನಹಳ್ಳಿ ಇರ್ತಕ್ಕಂಥದ್ದು ಅದು ಬಹಳ ಅಪರೂಪದ ಜಾಗ. ಎಲ್ಲ ನಾವು ಬಂಗಾರದ ಭೂಮಿ ಅಂತ ಹೇಳ್ತೀವಲ್ಲ, ಅದು ಬಂಗಾರದ ಭೂಮಿ ಅಲ್ಲ, ವಜ್ರದ ಭೂಮಿ. ಆ ಊರು ಹೋಬಳಿ ಇದೆಯಲ್ಲ, ಬೆಂಗಳೂರಿನ ಸುತ್ತಮುತ್ತ ಜನರಿಗೆ ರೈತರು ಹಣ್ಣು, ತರಕಾರಿ, ರಾಗಿ, ಭತ್ತ ಹೀಗೆಲ್ಲವನ್ನೂ ಕೊಟ್ಕೊಂಡು ಬಂದವರು. ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ನೋಟಿಫಿಕೇಶನ್ ಮಾಡಿದ್ದು, ಫಸ್ಟ್ ನೋಟಿಫಿಕೇಶನ್, ಸೆಕೆಂಡ್ ನೋಟಿಫಿಕೇಶನ್, ಥರ್ಡ್ ನೋಟಿಫಿಕೇಶನ್ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಇವ್ರು ಹೇಳಿದಾಗೆ ಕಳೆದ 22ರಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಹೋಗ್ಬಿಟ್ಟು ಈ ಹೋರಾಟಕ್ಕೆ ಬೆಂಬಲಿಸಿ ನಾವು ಅಧಿಕಾರಕ್ಕೆ ಬಂದ್ರೆ ವಾಪಸ್ ತಗೋತೀವಿ ಅಂತ ಹೇಳಿದ್ರು. ಆದ್ರೆ ವಾಪಸ್ ತಗೊಳ್ಳೋದ್ ಬದಲಿಗೆ ಲಾಠಿ ಹಿಡಿಯುವ ರುಚಿಯನ್ನ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಒಂದು ಈ ರಾಜ್ಯದ ಎಲ್ಲ ರೈತರು, ಕಾರ್ಮಿಕರು, ಎಲ್ಲ ಜನಪರವಾಗಿ, ಯುವಪರವಾಗಿ ಯೋಚನೆ ಮಾಡುವ ಎಲ್ಲ ರೈತ ಸಂಘಟನೆಗಳು, ಎಲ್ಲ ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು, ರಾಜಕೀಯ ಸಂಘಟನೆಗಳು ಹೋರಾಟ ಮಾಡ್ತಿದ್ದಾರೆ. ನಿಮಗೆ ಒಂದು ಸ್ಪಷ್ಟವಾದ ಇದು ಸಿದ್ದರಾಮಯ್ಯ ಒಂದು ಸ್ಪಾಟಿಗೆ ಒಂದು ಮಾತಾಡಿದ ವಿಡಿಯೋ ನಿಮಗೆ ಕಳಿಸ್ತೀನಿ, 1 ನಿಮಿಷದ ವಿಡಿಯೋ ಕಳಿಸ್ತೀನಿ ನಿಮಗೆ. ಹಾಗೆ ನಿಮಗೆಲ್ಲ ಗೊತ್ತಿದೆ, ಈ ದೇಶದಲ್ಲಿ ಸರ್ಕಾರದ ಅಡಿಯಲ್ಲಿ ಯಾವ ಇಲಾಖೆಗಳು ಏನೇ ಕೆಲಸ ಮಾಡಿದ್ರು ಅದು ಸರಿಯಾಗಿಯೂ ಇಲ್ಲ ಅಂತ ನೋಡಲಿಕ್ಕೆ ಈ ದೇಶ ಸಂವಿಧಾನ ಒಂದು ಭಾರತದ ಮಹಾಲೇಖಪಾಲ ಅಂತ ಹೇಳಿ ಒಂದು ನೇಮಕ ಮಾಡಿದ್ದಾರೆ. ಮಹಾಲೇಖಪಾಲ ಮಾಡಿದ್ದಾರೆ. ಈ ಮಹಾಲೇಖಪಾಲ ಕೊಟ್ಟಿರೋ ವರದಿ ರಾಜ್ಯ ಸರ್ಕಾರದ ದೇವನಹಳ್ಳಿಯ 1772 ಎಕರೆ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕೆ ಬಳಸಿರುವುದನ್ನು ಖಂಡಿಸಿ ಜುಲೈ 4ರಂದು ಬೆಂಗಳೂರಿನ ಸ್ವತಂತ್ರ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಪ್ರಗತಿಪರ ಹೋರಾಟಗಾರ HB ರಾಘವೇಂದ್ರ ಮಾತನಾಡಿದರು. ರೈತ ಮುಖಂಡರಾದ ND ವಸಂತಕುಮಾರ್, ಸುಂದರ್ ಸಿಂಗ್, MB ಮಂಜಪ್ಪ ಇನ್ನಿತರರು ಮಾತನಾಡಿದರು. ಗೋಷ್ಠಿಯಲ್ಲಿ ಜಯಲಕ್ಷ್ಮಿ, ಸತೀಶ್ ಅಂಗಡಿ, ಶಿಲ್ಪಾ, ಬೇಬಿ ಗೋಳಗೋಡು, ದೇವು ಆಲಳ್ಳಿ, ರಮೇಶ್ ಐಗಿನಬೈಲು ಇನ್ನಿತರರು ಹಾಜರಿದ್ದರು. ಎಲ್ರಿಗೂ ಕೂಡ ನಮಸ್ಕಾರ. ಮೊದಲಿಗೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ದಿನಾಚರಣೆ ಇವತ್ತು. ಮೊದಲಿಗೆ ತಮ್ಮೆಲ್ಲರೂ ಕೂಡ ಪತ್ರಿಕಾ ಸಂಪಾದಕರಿಗೆ, ಪತ್ರಿಕಾ ವರದಿಗಾರರಿಗೆ, ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರೂ ಕೂಡ ಈ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ನನಗೆ ಖುಷಿ ಆಗ್ತಿದೆ. ಇವತ್ತು ಹಿಂದೆ ನಾವು
ಲಯನ್ಸ್ ಕ್ಲಬ್ ಸಾಗರದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅಂತೇಳಿ. ನಾವು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬಿನ ವತಿಯಿಂದ 2025-26ನೇ ಸಾಲಿಗೆ ಮಹಾಪೋಷಕರಾಗಿ PMJF ಲಯನ್ ಇಡಿ ಶ್ರೀಧರ್ ಅಂತೇಳಿ ಅವರು ಮಹಾಪೋಷಕರಾಗಿ ನಮ್ಗೆಲ್ಲರಿಗೂ ಕೂಡ ಒಂದಷ್ಟು ಸಲಹೆಗಳನ್ನ, ಒಂದಷ್ಟು ಮಾರ್ಗದರ್ಶನ ಕೊಡ್ಲಿಕ್ಕೆ ಅವ್ರು ನಮ್ಮ ಜೊತೆಲಿ ಇಟ್ಕೊಂಡಿದ್ದೇವೆ. ಅದ್ರ ಜೊತೆಗೆ ರೀಜನ್ ಸೆಕ್ರೆಟರಿಯಾಗಿ ಡಾಕ್ಟರ್ ಮೇಜರ್ ನಾಗರಾಜ್ ಅಂತೇಳಿ, ಅದ್ರ ಜೊತೆಗೆ ನಾನು ಈ 25-26ನೇ ಸಾಲಿಗೆ ಏನು ಆಯ್ಕೆಯಾದ ನಂತರ ಕಾರ್ಯದರ್ಶಿಯಾಗಿ 25-26ನೇ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿ ನಮ್ಮ ಲಯನ್ S ಪ್ರಕಾಶ್ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ವಕೀಲರು ಹಾಗೂ ನನ್ನ ಸ್ನೇಹಿತರು ಕೂಡ ನಮ್ಮ ಲಯನ್ ವಿನಯ್ ಕುಮಾರ್ M ಕಾನ್ಗೋಡ್ರವರು, ಇವರಿಗೆ ಖಜಾಂಚಿಯಾಗಿ ನೇಮಕ ಮಾಡ್ಕೊಂಡಿದ್ದೇವೆ. ನಾವು ಪತ್ರಿಕಾಗೋಷ್ಠಿನ ಕರೆಯುವ ಉದ್ದೇಶ ಏನಂದ್ರೆ, ಮೂಲ ಉದ್ದೇಶ ಏನಂದ್ರೆ, ಜುಲೈ 4ಗೆ ಅಂದ್ರೆ ಜುಲೈ 4 ಸಂಜೆ 6 ಗಂಟೆಗೆ 2025-26ರ ಏನು ಈ ಪದಾಧಿಕಾರಿಗಳಿದ್ದಾರೆ ಆ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇದೆ. ಪದಗ್ರಹಣ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾವು ಸಾಗರದ ಮತ್ತು ಸಾಗರೇತರ ಎಲ್ಲ ಲಯನ್ಸ್ ಕ್ಲಬ್ಗಳಿಗೆ ನಾವು ಆಗಲೇ ಆಹ್ವಾನವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದು ಆಗಮಿಸ್ತಾರೆ. 1973ರಲ್ಲಿ ಪ್ರಾರಂಭಗೊಂಡಂತಹ ಈ ಸಾಗರ ಲಯನ್ಸ್ ಕ್ಲಬ್ ಇಲ್ಲಿ 53 ವರ್ಷಗಳನ್ನ ಪೂರ್ಣಗೊಳಿಸಿ ಇದು 53ನೇ ವರ್ಷ ರನ್ನಿಂಗ್ ಆಗ್ತಾ ಇದೆ. ಈ 53 ವರ್ಷಗಳಲ್ಲಿ 73ರಿಂದನೂ ಕೂಡ ನಮ್ಮ ಗೋಪಾಲಕೃಷ್ಣರಾವ್ ಅವರು ಪ್ರಥಮ ಅಧ್ಯಕ್ಷರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟು ಒಂದಷ್ಟು ಲಯನ್ಸ್ ಕ್ಲಬ್ಬಿನ ಏನು ಮೂಲೋದ್ದೇಶ ಇದೆ ಆ ಮೂಲೋದ್ದೇಶವನ್ನ ಇಟ್ಕೊಂಡು ಸಾಗರದ ಜನತೆಗೆ ಮತ್ತು ಸಾಗರದ ಹೊರಭಾಗಕ್ಕೂ ಕೂಡ ಒಂದಷ್ಟು ಸೇವೆಗಳನ್ನು ಸಲ್ಲಿಸಿರೋದು ಇಲ್ಲಿ ನಮಗೆ ಒಂದು ರೀತಿಯಲ್ಲಿ ಖುಷಿಯನ್ನ ತರುವಂತಹ ವಿಚಾರ. ಇಲ್ಲಿ ನಾನು ನಿಮಗೆ ಆಲ್ರೆಡಿ ಸುದ್ದಿಗೋಷ್ಠಿಯ ಒಂದಷ್ಟು ವಿಚಾರಗಳನ್ನ ಈಗ ಆಲ್ರೆಡಿ ಕೊಟ್ಟಿದ್ದೀನಿ, ಅದು ಎಲ್ಲದನ್ನೂ ಕೂಡ ಓದ್ಲಿಕ್ಕೆ ಹೋಗೋದಿಲ್ಲ. ನನ್ನ ಪ್ರಮುಖ ಉದ್ದೇಶ 25-26ರಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ನಾವೊಂದಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಬಂದಿದ್ದೇವೆ. ಈಗ ಆಲ್ರೆಡಿ 317C ಜಿಲ್ಲೆಯಲ್ಲಿ ಅದರ ಮೂಲೋದ್ದೇಶ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರು ಸಪ್ನಾ ಸುರೇಶ್ ಅಂತೇಳಿ, PMJF ಸಪ್ನಾ ಸುರೇಶ್ ಅಂತೇಳಿ, PMJF ಸಪ್ನಾ ಸುರೇಶ್ ಅವರ ನೇತೃತ್ವದಲ್ಲಿ ಒಂದಷ್ಟು ಶಾಶ್ವತ ಯೋಜನೆಗಳನ್ನ, ಒಂದಷ್ಟು ಸೇವಾ ಯೋಜನೆಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಆ ಶಾಶ್ವತ ಯೋಜನೆಗಳು ಏನು, ಲಯನ್ಸ್ ಕ್ಲಬ್ ಏನ್ ಮಾಡ್ತಿದೆ ಅಂತೇಳಿ ನಿಮ್ಮ ಪ್ರಶ್ನೆ ಆಗಿರುತ್ತೆ, ಅದು ನನಗೆ ಗೊತ್ತಿದೆ. ಮಾಧ್ಯಮ ಮಿತ್ರರಿಗೆ ಮತ್ತೆಲ್ಲರೂ ಕೂಡ ನಾನು ಪತ್ರಿಕಾ ವರದಿಗಾರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, 2025-26ರಲ್ಲಿ ಈಗ 73ರಲ್ಲಿ ಪ್ರಾರಂಭಗೊಂಡಂತಹ ಲಯನ್ಸ್ ಕ್ಲಬ್ 2024-25 ಕೂಡ ತನ್ನದೇ ಆದಂತಹ ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.